ಆ ಒಂದು ರಾತ್ರಿ ಪಾಟಲಿಪುತ್ರ ಅರಮನೆಯ ದೀಪಗಳು ಮೌನವಾಗಿ ಹೊಗೆಯುತ್ತಿದ್ದವು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಆದರೆ ಅರಮನೆಯ ಒಳಗೆ ಮಾತ್ರ ಒಂದು ವಿಚಿತ್ರ ಆತಂಕ. ಒಬ್ಬ ಬಾಲಕ ಕಿಟಕಿಯ ಬಳಿ ನಿಂತಿದ್ದ. ಕಣ್ಣುಗಳಲ್ಲಿ ನಿದ್ದೆ ಇಲ್ಲ, ಮುಖದಲ್ಲಿ ಆಟದ ಚಿಹ್ನೆ ಇಲ್ಲ. ಆ ಕಣ್ಣುಗಳಲ್ಲಿದ್ದದ್ದು ಯುದ್ಧದ ಕನಸು. ಅವನ ಗುರು ನಿಧಾನವಾಗಿ ಹತ್ತಿರ ಬಂದರು. ರಾಜಕುಮಾರ, ಇಷ್ಟೊಂದು ರಾತ್ರಿ ಯಾಕೆ ಎಚ್ಚರ ಆಗಿದ್ದೀಯಾ ಎಂದು ಕೇಳಿದಾಗ ಬಾಲಕ ನಿಧಾನವಾಗಿ ಉತ್ತರಿಸಿದನು. ಗುರುವರಿಯರೇ, ನಾನು ದೊಡ್ಡವನಾದ ಮೇಲೆ ಭಾರತದ ಭೂಮಿಯನ್ನು ಮತ್ತೆ ಒಟ್ಟಾಗಿ ಮಾಡಬೇಕು. ಯಾರೂ ಪರರ ಮುಂದೆ ತಲೆ ಬಾಗದಂತೆ ಬೆಳೆಯಬೇಕು ಎಂದಾಗ ಗುರುಗಳು ಕ್ಷಣಕಾಲ ಮೌನವಾಗಿ ಆಮೇಲೆ ನಿಧಾನವಾಗಿ ಹೇಳಿದರು. ಈ ಮಾತು ಸಾಮಾನ್ಯ ಬಾಲಕರಿಂದ ಬರುತ್ತಿಲ್ಲ. ಈ ಮಾತು ಭವಿಷ್ಯದ ಚಕ್ರವರ್ತಿಯಿಂದ ಬರುತ್ತಿದೆ. ಆ ಚಕ್ರವರ್ತಿಯೇ ಭಾರತದ ನೆಪೋಲಿಯನ್ ಆದಂಥ ಸಮುದ್ರಗುಪ್ತ. ನಾವು ಇಂದು ತಿಳಿಯೋಣ ಗುಪ್ತ ಸಾಮ್ರಾಜ್ಯದ ಅತಿ ಶ್ರೇಷ್ಠ ದೊರೆಯಾದ ಸಮುದ್ರಗುಪ್ತನ ಬಗ್ಗೆ, ಅದು ಕಥಾನಕ ಶೈಲಿಯಲ್ಲಿ. ಸಮುದ್ರಗುಪ್ತನು ರಾಜ 1ನೇ ಚಂದ್ರಗುಪ್ತ ಮತ್ತು ಲೈಚವಿ ರಾಣಿ ಕುಮಾರಿ ದೇವಿಯ ಮಗ. ಇವನ ಮೊದಲ ಹೆಸರು ಕಚಾ ಎಂದಾಗಿತ್ತು. ಒಂದು ದಿನ ಅರಮನೆಯ ಸಭೆ ಗಂಭೀರವಾಗಿತ್ತು. ಮಹಾರಾಜರ ಆರೋಗ್ಯ ಕುಸಿದಿತ್ತು. ಮಂತ್ರಿಗಳು ಕಳವಳದಿಂದ ನೋಡುತ್ತಿದ್ದರು. ಮಹಾರಾಜ ನಿಧಾನವಾಗಿ ಸಮುದ್ರಗುಪ್ತನ ಕೈ ಹಿಡಿದು, ಪುತ್ರ, ಸಾಮ್ರಾಜ್ಯ ಕೊಡುವುದು ಸುಲಭ, ಆದರೆ ಜನರ ನಂಬಿಕೆ ಗೆಲ್ಲುವುದು ಅದೇ ನಿಜವಾದ ಯುದ್ಧ ಎಂದು ಹೇಳಿದರು. ಅದಕ್ಕೆ ಸಮುದ್ರಗುಪ್ತ ತಲೆಬಾಗಿದ. ಆ ಕ್ಷಣದಲ್ಲಿ ಒಬ್ಬ ಯುವರಾಜ ಸತ್ತ, ಮತ್ತೊಬ್ಬ ಚಕ್ರವರ್ತಿ ಹುಟ್ಟಿದ. ನಂತರ ಪಾಟಲಿಪುತ್ರದ ಸಭಾಮಂಟಪ ಸುವರ್ಣ ಸ್ತಂಭಗಳು, ರತ್ನಗಳಿಂದ ಹೊಳೆಯುವ ಭಿತ್ತಿಗಳು. ಆದರೆ ಇಂದು ಅಲ್ಲಿದ್ದ ವಾತಾವರಣ ಭಾರವಾಗಿತ್ತು. ಮಂತ್ರಿಗಳು ನಿಂತಿದ್ದರು, ಸೇನಾಧಿಪತಿಗಳು ಮೌನವಾಗಿದ್ದರು. ಹೊಸ ಚಕ್ರವರ್ತಿ ಸಿಂಹಾಸನದಲ್ಲಿ ಕುಳಿತಿದ್ದ. ಯುವಕನಾದರೂ ಕಣ್ಣುಗಳಲ್ಲಿ 1000 ಯುದ್ಧಗಳ ಗಂಭೀರತೆ ಇತ್ತು. ಮಂತ್ರಿಯೊಬ್ಬ ನಿಧಾನವಾಗಿ ಮುಂದಾಗಿ, ಮಹಾರಾಜ, ನಿಮ್ಮ ಪಿತೃಗಳು ಸಾಮ್ರಾಜ್ಯ ಕಟ್ಟಿದರು, ಆದರೆ ಈಗ ಸುತ್ತಲೂ ಶತ್ರುಗಳೇ ತುಂಬಿದ್ದಾರೆ. ಪ್ರತ್ಯೇಕ ರಾಜ್ಯಗಳು ಬಲಿಷ್ಠವಾಗಿವೆ. ಏನು ಮಾಡೋಣ ಎಂದು ಕೇಳಿದಾಗ ಸಮುದ್ರಗುಪ್ತ ನಿಧಾನವಾಗಿ ಹೇಳಿದರು, ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಭಾರತ ಒಡೆದು ಹೋಗಿದೆ ಎಂಬರ್ಥವೇ? ಹಾಗಾದರೆ ಅದನ್ನು ಮತ್ತೆ ಒಂದಾಗಿ ಮಾಡುವುದು ನನ್ನ ಧರ್ಮ ಎಂದು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಂಡನು. ಅದೇ ಇತಿಹಾಸದ ದಿಕ್ಕು ಬದಲಾದ ಕ್ಷಣ. ಯುದ್ಧಕ್ಕೆ ಸನ್ನದ್ಧನಾದ ಸಮುದ್ರಗುಪ್ತ ಮುಂಭಾಗದಲ್ಲಿ ಕುದುರೆಯ ಮೇಲೆ ಸಾಗುತ್ತಿದ್ದ. ಅವನ ಹಿಂದೆ 1000 ಸೈನಿಕರು, ಆದರೆ ಅವರಲ್ಲಿ ಭಯವಿರಲಿಲ್ಲ. ಇದ್ದದ್ದು ಮಾತ್ರ ವಿಶ್ವಾಸವಾಗಿತ್ತು. ಚಕ್ರವರ್ತಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು 2 ರೀತಿಯಾಗಿ ನೋಡೋಣ. ಮೊದಲನೆಯದು ಉತ್ತರ ಭಾರತದ ದಿಗ್ವಿಜಯ. ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರುಗಳನ್ನು ಸೋಲಿಸಿದನು ಎಂದು ತಿಳಿದುಬರುತ್ತದೆ. ಅವರುಗಳೆಂದರೆ ನಂದಿ, ಬಲವರ್ಮ, ನಾಗದೊರೆ, ಮಾತಿಲ, ನಾಗದತ್ತ, ರುದ್ರದೇವ, ಚಂದ್ರವರ್ಮ, ಗಣಪತಿ ನಾಗ ಮತ್ತು ಉಗ್ರಸೇನ. ಇವರನ್ನೆಲ್ಲ ಸೋಲಿಸಿ ರಾಜ್ಯವನ್ನು ಅವರಿಗೇ ಮರಳಿ ನೀಡಿದ ಮಹಾರಾಜ ಸಮುದ್ರಗುಪ್ತನಾಗಿದ್ದಾನೆ. ಸಮುದ್ರಗುಪ್ತನು ಅಡವಿ ರಾಜ್ಯಗಳ ಮೇಲೆ ದಾಳಿ ಮಾಡಿದ ಮೊದಲ ದೊರೆಯಾಗಿರುವನು. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಘಾಜೀಪುರ, ನಾಗಪುರ, ಬಾಗೇಲಖಂಡ, ರೇವಾ ಮತ್ತು ವಿಂಧ್ಯ ಪರ್ವತಗಳನ್ನೆಲ್ಲ ವಶಪಡಿಸಿಕೊಂಡನು. ಸಮುದ್ರಗುಪ್ತನು ವಿಶೇಷವಾಗಿ ರಾಜರನ್ನು ಹಿಡಿತದಲ್ಲಿಟ್ಟುಕೊಳ್ಳಲು 3 ಪದ್ಧತಿ ಅಳವಡಿಸಿಕೊಂಡಿದ್ದನು. ಮೊದಲನೆಯದು ಗ್ರಹಣ, ಅಂದ್ರೆ ರಾಜರನ್ನ ಬಂಧಿಸೋದಾಗಿತ್ತು. ಎರಡನೆಯದು ಮೋಕ್ಷ, ಅಂದ್ರೆ ಕಪ್ಪಾ ಕಾಣಿಕೆ ಪಡೆದುಕೊಂಡು ಬಿಡುಗಡೆ ಮಾಡೋದಾಗಿತ್ತು. ಮೂರನೆಯದು ಅನುಗ್ರಹ, ಅಂದ್ರೆ ತನಗೆ ಬೇಕಾದ ರಾಜರಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯ ಕೊಡುವುದಾಗಿತ್ತು. ನಂತರ ಸಮುದ್ರಗುಪ್ತನು ಉತ್ತರ ಭಾರತ ವಶಪಡಿಸಿಕೊಂಡ ನಂತರ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ನಡೆಸಲು ಸಿದ್ಧನಾದನು. ಸೇನೆ ದಕ್ಷಿಣಕ್ಕೆ ಹೊರಡಲು ಸಿದ್ಧವಾದಾಗ ಸೇನಾಧಿಪತಿಯು ಸಮುದ್ರಗುಪ್ತನಿಗ, ಮಹಾರಾಜ, ದಕ್ಷಿಣ ಭಾರತ ಸುಲಭವಲ್ಲ. ಅಲ್ಲಿ ಪಲ್ಲವರು, ಚೋಳರು, ಪಾಂಡ್ಯರು, ಕಾಳಿಂಗರಂಥ ಬಲಿಷ್ಠ ರಾಜರಿದ್ದಾರೆ, ಬೇಡ ಎಂದು ಹೇಳಿದಾಗ ಸಮುದ್ರಗುಪ್ತನು ಮುಗುಳ್ನಕ್ಕು, ಅವರ ಶಕ್ತಿ ನನಗೆ ಗೊತ್ತು, ನನ್ನ ಶಕ್ತಿಯನ್ನು ನಾನು ಅವರಿಗೆ ತೋರಿಸಲು ನಾನು ಹೋಗುತ್ತಿದ್ದೇನೆ ಎಂದು ಹೇಳಿದರೆಂದು ಇತಿಹಾಸ ಹೇಳುತ್ತದೆ. ಅವನು ದಕ್ಷಿಣದಲ್ಲಿ ಸುಮಾರು 12 ರಾಜರನ್ನು ಸೋಲಿಸಿದ ಎಂದು ಶಾಸನ ತಿಳಿಸುತ್ತದೆ. ಅವರನ್ನು ನೋಡುವುದಾದರೆ ಕಂಚಿಯ ವಿಷ್ಣುಗೋಪ, ಕೋಸಲದ ಮಹೇಂದ್ರ, ವೇಂಗಿಯ ಹಸ್ತಿವರ್ಮ, ಕಾಳಿಂಗದ ಮಹೇಂದ್ರಗಿರಿ ರಾಜ, ಪಿಷ್ಟಪುರದ ಸ್ವಾಮಿದತ್ತ, ಮಹಾಕಾತರದ ವ್ಯಾಘ್ರರಾಜ, ಅವಮುಕ್ತದ ನೀಲರಾಜ, ಯಾರಂಧಪ್ಪಳ್ಳದ ಧಮನ, ಪಲ್ಲದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ, ಕುರಳದ ಮಂತರಾಜ ಮತ್ತು ಕುಷ್ಟಲಾಪುರದ ಧನಂಜಯ. ಹೀಗೆ ದಕ್ಷಿಣದಲ್ಲಿ ಸುಮಾರು 12 ಮಹಾರಾಜರನ್ನು ಸೋಲಿಸಿದನು. ಆದರೆ ಅವನು ಪ್ರತಿ ಯುದ್ಧದ ನಂತರ ಏನು ಮಾಡುತ್ತಿದ್ದ ಗೊತ್ತಾ? ಅವರನ್ನು ಕೊಲ್ಲಲಿಲ್ಲ, ಅವರ ರಾಜ್ಯವನ್ನು ಕಿತ್ತುಕೊಂಡಿಲ್ಲ,
ಬದಲಿಗೆ ಅವರಿಗೆ ರಾಜ್ಯ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ಳುತ್ತಿದ್ದ ಶೂರ ಸಮುದ್ರಗುಪ್ತ ಆಗಿದ್ದಾನೆ. ಇದನ್ನು ಇತಿಹಾಸದಲ್ಲಿ ಟ್ರಿಬ್ಯೂಟರಿ ಸಿಸ್ಟಮ್ ಎನ್ನುವರು. ಅಂದರೆ ಅವರು ಸ್ವತಂತ್ರರಾಗಿದ್ದರು, ಆದರೆ ಗುಪ್ತ ಸಾಮ್ರಾಜ್ಯಕ್ಕೆ ಗೌರವ ಸಲ್ಲಿಸುತ್ತಿದ್ದರು ಎಂದಾಗಿದೆ. ಇದು ಕೇವಲ ಇವನ ಯುದ್ಧ ತಂತ್ರವಾಗಿರಲಿಲ್ಲ, ಬದಲಾಗಿ ಇದು ಅತ್ಯಂತ ಬುದ್ಧಿವಂತ ರಾಜಕೀಯವಾಗಿತ್ತು. ಸಮುದ್ರಗುಪ್ತನು ಅಪ್ರತಿಮ ವೀರ ಅಷ್ಟೇ ಅಲ್ಲದೆ ಅದ್ಭುತ ಸಾಹಿತಿಯಾಗಿದ್ದನು, ಮತ್ತು ಇವನು ಕೃಷ್ಣಚರಿತೆ ಎಂಬ ಕೃತಿ ರಚಿಸಿ ಕವಿರಾಜ ಎಂಬ ಬಿರುದು ಪಡೆದಿದ್ದನು. ಇವನ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವ ಶಾಸನವೆಂದರೆ ಅಲಹಾಬಾದ್ ಸ್ತಂಭ ಶಾಸನ. ಇದನ್ನ ಕೆತ್ತಿದ ವ್ಯಕ್ತಿ ಹರಿಸೇನ. ಈತನು ಸಮುದ್ರಗುಪ್ತನ ಮಂತ್ರಿ, ಕವಿ ಮತ್ತು ಉತ್ತಮ ಆಡಳಿತಗಾರನೂ ಆಗಿದ್ದನು. ಇದರಲ್ಲಿ ಸಂಸ್ಕೃತದ 33 ಸಾಲುಗಳಿಂದ ಕೂಡಿದ ಒಂದೇ ವಾಕ್ಯವಿರುವುದು ವಿಶೇಷವಾಗಿದೆ. ಅವನ ಈ ಶಿಲಾಶಾಸನದಲ್ಲಿ ಅವನು ಅಜೇಯ, ಅವನು ದಯಾಳು, ಅವನು ಪಂಡಿತ, ಅವನು ಕಲಾವಿದ, ಅವನು ಚಕ್ರವರ್ತಿ, ಇದು ಕಲ್ಪನೆಯಲ್ಲ, ಇದು ಸತ್ಯ ಎಂದು ಹೇಳಿದ್ದನು. ಅಲ್ಲದೆ ಸಮುದ್ರಗುಪ್ತನು ಪದ್ಮಾವತ್ ಮತ್ತು ಅಹಿಛತ್ರ ಮೇಲೆ ದಾಳಿ ಮಾಡಿದ ಎಂದು ತಿಳಿಸಿದ್ದಾನೆ. ಸಮುದ್ರಗುಪ್ತನು ಅದ್ಭುತವಾಗಿ ವೀಣೆಯನ್ನು ನುಡಿಸುತ್ತಿದ್ದನು. ಸಮುದ್ರಗುಪ್ತನು ಇತಿಹಾಸದಲ್ಲಿ ಮೊದಲ ಬಾರಿ ಒಬ್ಬ ಯೋಧ ತನ್ನನ್ನು ಸಂಗೀತಗಾರನಾಗಿ ತೋರಿಸಿದ್ದಾನೆ ಎಂದು ಅವನು ಹೊರಡಿಸಿದ ನಾಣ್ಯಗಳಿಂದ ತಿಳಿದುಬರುತ್ತದೆ. ಇಂದಿಗೂ ಪತ್ತೆಯಾಗಿರುವ ಸಮುದ್ರಗುಪ್ತನ ನಾಣ್ಯಗಳಲ್ಲಿ ಅವನು ವೀಣಾ ವಾದಿಸುತ್ತಿರುವ ಚಿತ್ರ ಇರುವುದನ್ನು ನಾವು ನೋಡಬಹುದಾಗಿದೆ. ಇವನು ಚಲಾವಣೆಗೆ ತಂದ ಇತರೆ ನಾಣ್ಯಗಳೆಂದರೆ ಕಚ್ ಅಂದರೆ ಆಮೆ, ಮಾದರಿ ಮತ್ತು ಅಶ್ವಮಾದರಿಯಾಗಿವೆ. ಈತನ ಆಸ್ಥಾನಕ್ಕೆ ಸಿಂಹಳದ ದೊರೆ ಮೇಘವಾಹನ ಭೇಟಿ ನೀಡಿ ಬೌದ್ಧ ಗಯಾದಲ್ಲಿ ವಿಹಾರ ನಿರ್ಮಿಸಲು ಅನುಮತಿ ಪಡೆದಿದ್ದನೆಂದು ತಿಳಿದುಬರುತ್ತದೆ. ಸಮುದ್ರಗುಪ್ತನು ಸರ್ವಧರ್ಮ ಪರಿಪಾಲಕನಾಗಿದ್ದನು. ಅವನು ಹಿಂದೂ ಧರ್ಮವನ್ನ ಅನುಸರಿಸುತ್ತಿದ್ದನು, ಆದರೆ ಬೌದ್ಧ, ಜೈನ ಮತ್ತು ಇತರ ಧರ್ಮಗಳಿಗೂ ಸಂಪೂರ್ಣ ಗೌರವ ಕೊಡುತ್ತಿದ್ದನು. ಇವನ ಆಡಳಿತವು ಅದ್ಭುತ ಮತ್ತು ಶಿಸ್ತುಬದ್ಧವಾಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳನ್ನು ಭುಕ್ತಿ ಎಂದು ವಿಭಾಗ ಮಾಡಿದ್ದನು ಮತ್ತು ಅದರ ಮುಖ್ಯಸ್ಥನನ್ನಾಗಿ ಕುಮಾರಪಾಲನನ್ನು ನೇಮಕ ಮಾಡಿದ್ದನು. ಸಮುದ್ರಗುಪ್ತನು ಅನೇಕಾನೇಕ ಬಿರುದು ಹೊಂದಿದ್ದನು. ಅವನ ಅಪಾರ ಮಿಲಿಟರಿ ಯಶಸ್ಸನ್ನು ಸೂಚಿಸಲು ಇವನಿಗೆ ಭಾರತದ ನೆಪೋಲಿಯನ್ ಎಂದು ವಿ.ಎಸ್. ಸ್ಮಿತ್ ಅವರು ಕರೆದಿದ್ದಾರೆ. ಮತ್ತು ಇವನು ಲೈಚ್ಛವಿ ದೌಹಿತ್ರಿ ಎಂಬ ಬಿರುದು ಹೊಂದಿದ್ದನು. ಅವನ ಶೌರ್ಯ ಮತ್ತು ಪರಾಕ್ರಮದ ಸಂಕೇತವಾಗಿ ವಿಕ್ರಮಾಂಕ ಎಂಬ ಬಿರುದು ಹೊಂದಿದ್ದನು. ಅಶ್ವಮೇಧ ಯಾಗವನ್ನು ಕೈಗೊಂಡ ಪ್ರಥಮ ಗುಪ್ತ ಅರಸನಾಗಿದ್ದರಿಂದ ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಪಡೆದನು. ವಿಷ್ಣುವಿನ ಭಕ್ತನಾಗಿದ್ದರಿಂದ ಪರಮ ಭಾಗವತ ಎಂಬ ಬಿರುದು ಪಡೆದನು. ಇವನ ಸರ್ವರಾಜ ಉಚ್ಛೇತ ಎಂಬ ಬಿರುದು ಇವನು ಎಲ್ಲಾ ರಾಜರನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದ ಎಂದು ತಿಳಿಸುತ್ತದೆ. ಇದಲ್ಲದೆ ಬ್ರಾಹ್ಮಣ ಧರ್ಮದ ಪೋಷಕನೂ ಆಗಿದ್ದರಿಂದ ಧರ್ಮ ಪ್ರಚಾರ ಬಂಧು ಎಂಬ ಬಿರುದು ಹೊಂದಿದ್ದನು. ಇವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಇಂತಹ ರಾಜನೊಬ್ಬ ನಮ್ಮ ಭಾರತದ ಇತಿಹಾಸದಲ್ಲಿದ್ದನು ಎನ್ನುವುದು ಹೆಮ್ಮಪಡಬೇಕಾದ ವಿಷಯವಾಗಿದೆ. ಅವನ ಕೈಯಲ್ಲಿ ಕತ್ತಿ ಇತ್ತು, ಆದರೆ ಅವನ ಶಕ್ತಿ ಕತ್ತಿಯಲ್ಲಿರಲಿಲ್ಲ, ಅವನ ಚಿಂತನೆಗಳಲ್ಲಿತ್ತು. ಅವನು ಯುದ್ಧ ಮಾಡಿದ, ಆದರೆ ಕ್ರೂರನಾಗಲಿಲ್ಲ. ಅವನು ಗೆದ್ದ, ಆದರೆ ಅಹಂಕಾರಿಯಾಗಲಿಲ್ಲ. ಅವನು ಚಕ್ರವರ್ತಿ, ಆದರೆ ಮೊದಲಿಗೆ ಮಾನವ. ಅದಕ್ಕೆ ನಾನು ಕಂಡಂತಹ ಭಾರತದ ಅಪ್ರತಿಮ ಚಕ್ರವರ್ತಿ ಎಂದ್ರೆ ಅದು ಸಮುದ್ರಗುಪ್ತ. ಇದು ಕೇವಲ ರಾಜನ ಕಥೆಯಲ್ಲ ಸ್ನೇಹಿತರೆ, ಇದು ಒಂದು ಯುಗದ ಆತ್ಮದ ಕಥೆಯಾಗಿತ್ತು. ಕತ್ತಿ ಹಿಡಿದ ಕೈಗೆ ಶಕ್ತಿ ಕೊಟ್ಟವನು, ಆದರೆ ಹೃದಯದಲ್ಲಿ ಮಾನವೀಯತೆ ಉಳಿಸಿಕೊಂಡವನು. ಸಮುದ್ರಗುಪ್ತನು ಬರೀ ಒಬ್ಬ ಚಕ್ರವರ್ತಿಯಲ್ಲ, ಅವನು ಒಂದು ಚರಿತ್ರೆಯಾಗಿದ್ದನು. ನಿಮಗೆ ಈ ವೀರನ ಕಥೆ ಹೃದಯ ತಟ್ಟಿದ್ರೆ, ಈ ಇತಿಹಾಸ ನಿಮಗೆ ಹೆಮ್ಮೆ ತಂದಿದ್ರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಇತಿಹಾಸವನ್ನು ಜೀವಂತವಾಗಿಡೋದು ನಮ್ಮ ಜವಾಬ್ದಾರಿಯಾಗಿದೆ. ಮತ್ತೊಂದು ಅದ್ಭುತ ಚರಿತ್ರೆಯೊಂದಿಗೆ, ಮತ್ತೊಂದು ರಾಜನ ಕಥೆಯೊಂದಿಗೆ ನಾನು ಮತ್ತೆ ಹೊಸ ಕಥೆಯೊಂದಿಗೆ, ಹೊಸ ಇತಿಹಾಸದೊಂದಿಗೆ ಬರುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.